ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ಅಭ್ಯರ್ಥಿಗಳಿಂದ ಕಾಯ್ತಾಯಿದ್ರು. ಎಲ್ಲೆಲ್ಲಿ ಮನಸ್ತಾಪ ಬಿಡ್ತದೆ, ಎಲ್ಲೆಲ್ಲಿ ವೈಮನಸ್ವಾಗದೆ ಅವ್ರನ್ನ ಕ್ಯಾಚ್ ಮಾಡಬೇಕಂತ. ಸಹಜವಾಗಿ ನಮ್ಗೆ ಗೆಲ್ಲುವಂಥ ಪಕ್ಷ, ಗೆಲ್ಲೋ ಪಕ್ಷದಲ್ಲಿ 3-4 ಜನ ಅಭ್ಯರ್ಥಿಗಳು ಇರ್ತಕ್ಕಂಥ ಸಹಜ. ಸೋಲೋದ್ರಲ್ಲಿ ಇರಲ್ಲ, ಅದಕ್ಕೋಸ್ಕರ ಅವರಿಲ್ಲ. ಹಾಗಾಗಿ ನಮ್ಮಲ್ಲಿ JDS ಮೈತ್ರಿಯಿಂದ ನಮ್ಮಲ್ಲಿ JDSಯಿಂದ ಒಂದು 4-5 ಜನ ಅಭ್ಯರ್ಥಿಗಳು, ಅದೇ ರೀತಿ BJPಯಿಂದ 4-5 ಜನ ಅಭ್ಯರ್ಥಿಗಳು ಸಹಜವಾಗಿರ್ತಾರೆ. ಆದರೆ ಇಲ್ಲಿ ಮಾನದಂಡ ಒಂದೇ, ಮೈತ್ರಿಕೂಟ NDA ಅಭ್ಯರ್ಥಿ ಗೆಲ್ಲಬೇಕು ಅಂತ ಒಂದು ದೂರದೃಷ್ಟಿ ಇಟ್ಕೊಂಡು ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರ ಒಂದು ಆದೇಶದ ಮೇರೆಗೆ ಒಗ್ಗಟ್ಟಾಗಿ ಸಹಮನತೆಯಿಂದ ಒಬ್ಬ ಅಭ್ಯರ್ಥಿಗಳು ಮಾಡೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಮ್ಮ ಗ್ರಾಮಗಳಲ್ಲಿ ಬಂದಾಗ, ವಾರ್ಡ್ಗಳಲ್ಲಿ ಬಂದು ಭೇಟಿ ಮಾಡಿ ನಿಮ್ಮಗಳ ಒಂದು ಅಭಿಪ್ರಾಯ ಮತ್ತು ಅಭ್ಯರ್ಥಿಗಳನ್ನ ಯಾರು ಅಂತ ಕೇಳೋಂಥ ಸಂದರ್ಭದಲ್ಲಿ ತಾವು ಕೂಡ ಸೂಚನೆ ಕೊಟ್ಟಿದ್ರಿ. ತದನಂತರ ಚರ್ಚೆ ಮಾಡಿ ಅಂತಿಮವಾಗಿ ನಾವು ಅಭ್ಯರ್ಥಿ ಮಾಡೋ ಸಂದರ್ಭದಲ್ಲಿ BJPನ JDS ಅನ್ನೋದು ನೋಡಿದ್ರೆ ಗೆಲ್ತಕ್ಕಂಥ ಪಕ್ಷ, ಗೆಲ್ತಕ್ಕಂಥ ಅಭ್ಯರ್ಥಿ ಇಷ್ಟೇ. ಇದರಲ್ಲಿ ಯಾರು ಮುತುವರ್ಜಿ, ಮುಲಾಜು, ಹಣ ಆ ಥರದ್ದು ಯಾವುದೂ ಆಗಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಅದನ್ನು ಮೀರಿ ಏನಾದರೂ ಬರ್ತಾರೆ ಅಂತ ಕಾಯ್ತಾಯಿದ್ರು. ನಾವು ಅಭ್ಯರ್ಥಿ ಭಾಷಣ ಮಾಡೋಕ್ಕೂ ಕಾಯ್ತಾಯಿದ್ರು. ಅಭ್ಯರ್ಥಿ ಘೋಷಣೆಯನ್ನು ಮಾಡಿದ್ವಿ. ತದನಂತರದಲ್ಲಿ ಯಾರು ನಮ್ಮಲ್ಲಿ ಸಣ್ಣ ಪುಟ್ಟ ಬೇಸರ ಇರ್ತದೆ ಅವರನ್ನು ಪದೇ ಪದೇ ನನಗೆ ಅಂದಾಜು ಒಬ್ಬೊಬ್ಬ ಇಲ್ಲಿಂದ ಅಭ್ಯರ್ಥಿಗೆ ಯಾರಿಗೆ ಅನುಕೂಲ ಆಗಲಿಲ್ಲ ಅವರಿಗೆ MLCಗಳು, MLAಗಳು, ಜಿಲ್ಲಾ ಮಂತ್ರಿಗಳು ತಗೊಂಡು ಅವ್ರು ಫೋನ್ ಮಾಡಿಸ್ತಾರೆ ನೇರವಾಗಿ. ನಿಮಗೆಲ್ಲ ಅನುಭವಗಳಾಗಿದ್ದಾವೆ. ನೇರ ಫೋನ್ ಮಾಡಿ ನಿಮಗೆ ಮನಸ್ತಾಪ ಆಗಿದೆ, ನಿಮಗೆ ಬೇಜಾರಾಗಿದೆ, ನಾವು ಟಿಕೆಟ್ ಕೊಡ್ತೀವಿ ಬನ್ನಿ ಅಂತ. ಒಂದು ವೇಳೆ ಹೆಂಗೆ ಟಿಕೆಟ್ ಕೊಡೋಕ್ಕೆ ಸಾಧ್ಯ ಅಲ್ಲಿ ಇದಾರಲ್ಲ ಅಂತ ಪ್ರಶ್ನೆ ಮಾಡಿದರೆ 2 ನಾಮಿನೇಷನ್ ಅದು ಜ್ಞಾಪಕ ಮಾಡಲಿಕ್ಕೆ. 2ಕ್ಕೆ ಯಾರು ಫೋನ್ ಮಾಡಿದ ಅವ್ರಿಗೆಲ್ಲ ಹೇಳೋದು, ನಿಮ್ಮ ನಾಮಿನೇಷನ್ ಸರ್ಕಾರ ಬರೋದು ನಮ್ಮದೇ, ಸರ್ಕಾರ ನಮ್ಮದಿದೆ, ನಾವೇ ಅಧಿಕಾರ ಹಿಡಿತೀವಿ, ನಿಮ್ಮನ್ನೇ ನಾಮಿನೇಷನ್ ಮಾಡ್ತೀವಿ. 25 ಜನಕ್ಕೂ ಇದೆ. ಮತ್ತೆ ಎಷ್ಟು ಸೀಟ್ ಅದರಲ್ಲಿ? 2 ಸೀಟ್. ಈ ಥರದ್ದು ಪ್ರಯೋಗಗಳು ಮಾಡ್ತಾರೆ. 2ಗೆ 10 ಸೀಟ್ ಇದೆ ಅಂತೇಳಿ ಹೇಳ್ಕೊಂಡು ತಲೆ ಬಡಿಸ್ತಾ ಇದ್ದಾರೆ. ಇಂಥದಕ್ಕೆ ನಮ್ಮ JDS BJPಯ ಕಾರ್ಯಕರ್ತರುಗಳು, ಮುಖಂಡಗಳು ನಾವುಗಳೆಲ್ಲಿ ನಿಂತಿದ್ರಿ ಕೂತಿದ್ರಿ, ಇದಕ್ಕಿಂತ ಬುದ್ಧಿವಂತರು, ಇದಕ್ಕಿಂತ ಶಕ್ತಿಶಾಲಿ, ಇದಕ್ಕಿಂತ ಪ್ರಬುದ್ಧರು ನೀವಿದ್ದೀರಿ. ನೀನು ಹೇಳಿದೆ 10 ಜನ ಕೇಳ್ತಾರಂತ, ಅವರೇ ಹೇಳ್ಕೊಳ್ತಾರೆ. ಇಬ್ಬರು ಇರೋದು ಆ ನಾಮಿನಿ ಯಾರು ಆಗ್ತಾರೆ ಅವ್ರಿಗೆ ವೋಟಿಂಗ್ ಪವರ್ ಇದೆಯಾ ಇಲ್ಲ ಅನ್ನೋದನ್ನ ಸಾಮಾನ್ಯ ಜನ ಮಾತಾಡ್ತಾರೆ. ಅಂಥ ಬುದ್ಧಿವಂತ ಇರ್ತಕ್ಕಂಥವ್ರು ಅವ್ರು ಹೇಳಿದಕ್ಕೆಲ್ಲ ಹೂಗುಟ್ಟವ್ರಂತವ್ರು ಯಾರು. ಇಂಥವೆಲ್ಲ ಪ್ರಯೋಗಗಳು ಮಾಡಿ ಲಾಸ್ಟ್ಗೆ ಕೊನೆಯ ಪಕ್ಷ ಸಿಕ್ಕಿದ್ದಕ್ಕೋಸ್ಕರ ಸೋಮವಾರ ಮಂಗಳವಾರ ಕೊನೆ ದಿವಸ ಇದ್ರು ಕೂಡ ಸೋಮವಾರ ಅಭ್ಯರ್ಥಿ ಸಿಗಲಿಲ್ಲ, ಮಂಗಳವಾರ ಕೊನೆಗೆ 1 ಅವರ್ ಇದ್ದಂಗೆ ಇಟ್ಕೊಂಬಂದವ್ರು. ಯಾಕೆಂದರೆ ಇನ್ನೂ ಯಾರಾದರೂ ನಮ್ಮದು ಬರ್ತಾರೆ ಅನ್ನೋದು ಕಾದು ನೋಡ್ತಾರೆ. ಇಂಥವಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಪಕ್ಷ ನಿಷ್ಠೆ, ಸಿದ್ಧಾಂತ, ನಮ್ಮ ಒಂದು ಪಕ್ಷ ಬೇಸರ ಆಗಿರ್ಬೋದು, ಮುಂದೊಂದಿನ ಅವಕಾಶ ಸಿಗ್ತದೆ ಅಂತೇಳಿ ಪಕ್ಷದ ಮೇಲೆ NDA ಮೈತ್ರಿಕೂಟದ ಮೇಲೆ ನಂಬಿಕೆ ಇಟ್ಟು ನೀವು ಯಾರೂ ಹೋಗದೆ ನಮ್ಮ ಪರವಾಗಿ ನಿಂತು ಕೆಲಸ ಮಾಡ್ತಕ್ಕಂಥ, ಮೊದಲನೇದಾಗಿ ಅವಕಾಶ ತಪ್ಪಿರ್ತಕ್ಕಂಥ ನನ್ನ ಅಭ್ಯರ್ಥಿಗಳಿಗೆ, ನನ್ನ ಸೋದರ ಮಿತ್ರರಿಗೆ ಈ ಸಮಯದಲ್ಲಿ ನಮಸ್ಕಾರಗಳನ್ನು, ಅಭಿನಂದನೆ ಸಲ್ಲಿಸ್ತೀನಿ ಬಂದರು. ಹಾಗೆ ಯಾರು JDSಲ್ಲಿ BJPಯಲ್ಲಿ ಮೈತ್ರಿಕೂಟದಲ್ಲಿ ಅಭ್ಯರ್ಥಿಗಳು ಮಾಡಿದಿರಿ, ನಾನು ಆ ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಹೇಳಿ ಬಯಸ್ತೇನೆ. ಪ್ರತಿಯೊಬ್ಬ ಓಟ್ ಕೂಡ ಅಷ್ಟು ಮುಖ್ಯ ಆಗ್ತದೆ. 1 ಓಟಿಂದ ಸೋಲು ಇದೆ, 1 ಓಟಿಂದ ಗೆಲುವು ಇದೆ. ನನಗೆ ಅವನದೇನು ಓಟು, ನಂದು ಇವ್ರದೇ ಹಾಕಬೇಕು, ಅವ್ನು ಮುನ್ಸ್ಕೊಂಡವ್ರೆ 2 ಮನೆ ಹೋದ್ರೆ ಆಯಿತು, 1 ಮನೆ ಹೋದ್ರೆ ಆಯಿತು, ಅವ್ನು ಓಟ್ ಹಾಕ್ತಾ ಇದ್ದಾನೆ ಅಂತು ಏನೂ ಬೇಕಿಲ್ಲ. ದಯವಿಟ್ಟು ಹೇಳ್ತೀನಿ, ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಅಥವಾ ಇಂಡಿಪೆಂಡೆಂಟ್ ನಿಂತಿದ್ರು ಕೂಡ ಆ ವ್ಯಕ್ತಿ ಕೂಡ ಹೋಗಿ ಕೇಳಿ, ನನಗೆ 1 ಓಟ್ ಹಾಕಿ ಸಹಾಯ ಮಾಡಿ. ನಿಮ್ಮ ಸ್ನೇಹಿತರು ಹೇಳ್ತಾರೆ, ನಿಮ್ಮ ಬಂಧುಗಳು ಹೇಳ್ತಾರೆ, ನಿಮ್ಮ ಆತ್ಮೀಯರು ಹೇಳ್ತಾರೆ, ನನಗೊಂದು ಓಟ್ ಹಾಕಿ ಅಂತ ಕೇಳ್ತಕ್ಕಂಥ ಒಂದು ಪ್ರಕ್ರಿಯೆಗಳಲ್ಲಿ ನೀವು ಕೆಲಸ ಮಾಡಿದರೆ ಮಾತ್ರ ಇದು ಗೆಲುವು ಸಾಧ್ಯ. ಹೊರತಾಗಿ ನನಗೆ ಅಭ್ಯರ್ಥಿ ತಪ್ಪಾಗಿರ್ತಕ್ಕಂಥ ಏನೋ ಮನಸ್ತಾಪ, ಸಣ್ಣ ಪುಟ್ಟ ನೋವು ಇರ್ತದೆ, ಆ ನೋವಿಂದ ದೂರ ಉಳ್ಕೊಂಡಿರ್ತಾರೆ. ಆ ದೂರ ಉಳ್ಕೊಂಡಂಥವ್ರನ್ನ ನಾವು ಯಾರು ಅಭ್ಯರ್ಥಿಗಳಾಗಿದ್ದೀರಿ ನೀವು ಖುದ್ದು ಅವ್ರನ್ನ ಭೇಟಿ ಮಾಡಿ ಅವ್ರ ಮನವೊಲಿಸಿ, ಅವ್ರ ಕೈ ಹಿಡಿದಿರೋ, ಕಾಲು ಹಿಡಿದಿರೋ, ಅವ್ರನ್ನ ಮನವೊಲಿಸಿರೋ ಅಥವಾ ಅವ್ರು ಯಾರ ಮೂಲಕ ಹೇಳಿಸಿರೋ ನಿಮಗೆ ಬಿಟ್ಟಂಥ ವಿಚಾರ. ನೀವುಗಳನ್ನ ನಾವು ಓಲೈಸಿ ನಿಮ್ಮ ಜೊತೆಯಲ್ಲಿ ಹಾಕ್ಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ. ಹಾಗಾಗಿ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ಅಭ್ಯರ್ಥಿಗಳಲ್ಲಿ. ನಿಮ್ಮಲ್ಲಿ ಏನೇ ಮನಸ್ತಾಪಗಳಿರಲಿ, ಗ್ರಾಮದಲ್ಲಿ ನಿಮ್ಗೇನೋ ವೈಯಕ್ತಿಕ ವಿಚಾರಗಳಿರಲಿ, ಅದೆಲ್ಲ ಬದಿಗೊತ್ತಿ. ಇವತ್ತು ದಿವಸ ನಿಮಗೆಲ್ಲ ನಿಮ್ಮ ಮುಂದ್ಗಡೆ ನೇರ ನಾವಿದ್ದೀವಿ. BJPಯಿಂದ ವರ್ತೂರ್ ಪ್ರಕಾಶ್ JDS CM ಸ್ಪರ್ಧೆ ಮಾಡಿದ್ವಿ, ನೇರ ಸ್ಪರ್ಧೆ. ಇವತ್ತು ಮೈತ್ರಿಕೂಟ ಅಂತ ಅಂದ್ಬಿಟ್ಟು ದೊಡ್ಡವರು ಆದೇಶ ಮಾಡಿದಾಗ, ನಮ್ಮ ಅಳಿವುಳಿ ಪ್ರಶ್ನೆ ಆದಾಗ ಕಾಂಗ್ರೆಸ್ಗೆ ನಿಜವಾದಂಥ ರೀತಿಯಲ್ಲಿ ಅವರಿಗೆ ನಾವು ಬುದ್ಧಿ ಕಲಿಸ್ಬೇಕು, ಆ ಸರ್ಕಾರ ಕಿತ್ತೊಗಿಬೇಕಂದ್ರೆ ಒಟ್ಟಿಗೆ ಕೂತ್ಕೊಳ್ಳೇಬೇಕು, ಒಟ್ಟಿಗೆ ಕೆಲಸ ಮಾಡಬೇಕಂತೇಳಿ ನಿಮ್ಮ ಮುಂದ್ಗಡೆ ಏನು ಕೂತಿದ್ದೀವಿ.
ಇದೇ ಮಾದರಿಯಲ್ಲಿ ನೀವು ಕೂಡ ಕೆಲಸ ಮಾಡ್ತಕ್ಕಂಥ ಆದರೆ ಮಾತ್ರ ಗೆಲುವು ಸಾಧ್ಯ ಹೊರತಾಗಿ ನೀವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ಮಾಡಬೇಡ್ರಿ. ಇವತ್ತು ದಿವಸ ಕಾಂಗ್ರೆಸ್ ಸರ್ಕಾರ ಏನು ಅದರಿಂದ ತೊಂದರೆ ಏನಾಗ್ತಾ ಇದೆ, ಹಲವಾರು ಮುಖಂಡರು ಹೇಳಿದ್ದಾರೆ, ಮಾತಾಡಿದ್ದಾರೆ ಕೂಡ. ಮತ್ತೆ ಅದನ್ನೇ ಪುನರಾವರ್ತ ಮಾಡಬೇಕಿಲ್ಲ. ಇವತ್ತು ದಿವಸ ಸಮಯ ಕಡಿಮೆ ಇದೆ, ದಿನಗಳಲ್ಲ, ವೋಟರ್ಸ್ಗೆ ದಿನಗಳು, ನಮಗೆ ಗಂಟೆಗಳು, ನಿಮಗೆ ನಿಮಿಷಗಳು, ಅಭ್ಯರ್ಥಿಗಳು ನಿಮಿಷಗಳ ಥರ ಕೆಲಸ ಮಾಡಬೇಕು. ರಾತ್ರಿ ಕಣ್ಣು ಮುಚ್ಚಿ ಚಿಂತೆ ಮಾಡ್ತಾಯಿದ್ರೆ ಯಾವ ಅಭ್ಯರ್ಥಿ ಯಾವ ವೋಟರ್ ಎಲ್ಲಿ ಹೋಗಿರ್ಬೋದು ಅನ್ನೋದು ನಿಮ್ಮ ತಲೆಯಲ್ಲಿ ಅದೇ ಗುಂಡ್ಬಿಟ್ಟು ತಾಡಬೇಕು. ಬೆಂಗಳೂರಲ್ಲವರ, ಕೋಲಾರದಲ್ಲ, ವೇಮೂರಲ್ಲವರ, ಯಾವ ಹಳ್ಳಿಗೆ ಹೋಗೋರ, ಎಲ್ಲ ಟೂರ್ ಹೋಗೋರ, ಅವ್ನು ಹೆಂಗೆ ಕರ್ಮ ಮಾಡಬೇಕು, ಮನವೊಲಿಸೋರು ಅದೇ ತಲೆಯಲ್ಲಿ ಮುಂದಿರಬೇಕು. ಬೆಳಿಗ್ಗೆ ಸಾಯಂಕಾಲ ನಮ್ಮ ಅಪೋಸಿಟ್ ಅಭ್ಯರ್ಥಿಗೆ ಏನು ಮಾತಾಡ್ತಾವೆ, ಎಲ್ಲಿ ತೊಂದರೆ ಆಗ್ತಾಯಿದೆ, ಅವ್ನು ಹಂಗೆ ಕ್ಯಾಶ್ ಮಾಡಬೇಕು ಅಂತಿರ್ಬೇಕು. ತಂತ್ರಗಾರಿಕೆ ಇದ್ದಿರಬೇಕು. ನೇರ ಚುನಾವಣೆ ಅಲ್ಲ, ತಂತ್ರಗಾರಿಕೆ ಚುನಾವಣೆ. ಏನು ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಅಭ್ಯರ್ಥಿಗಳನ್ನ ಫೋನ್ ಕರೆ ಮಾಡಿ ಪದೇ ಪದೇ ಮಾಡ್ತಾವ್ರೆ. ನಮ್ಮವ್ರು ಯಾರು ಮಾಡೋದಿಲ್ಲ ಕಾಂಗ್ರೆಸ್ ಅವ್ರನ್ನ, ನಾವುಗಳ ಕೆಲಸ ಅವರ ಕೆಲಸ ಮಾಡ್ತಾವ್ರೆ. ಇಂಥ ತಂತ್ರಗಾರಿಕೆ ನಾವು ಬಳಸಿದ್ರೆ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಹಾಗಾಗಿ ಏನು ಇಡೀ ವಿಶ್ವದಾದ್ಯಂತ, ಇಡೀ ಪ್ರಪಂಚದಲ್ಲೇ ಕೋಲಾರ ಹೆಸರು ಹೇಳೋದಿಲ್ಲ, ಕರ್ನಾಟಕ ಹೆಸರು ಹೇಳೋದಿಲ್ಲ, ಹೇಳೋದು ಬೆಂಗಳೂರು, ತದನಂತರ ವೇಮ್ಗಲ್ನ ಇಡೀ ವಿಶ್ವದಲ್ಲಿ ಹೇಳ್ತಾರೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಕಾರ್ಖಾನೆಗಳು, ಕೈಗಾರಿಕೆಗಳು, ಅಂಥ ಕೈಗಾರಿಕೆಗಳಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ಇವತ್ತು ಮಧ್ಯದಲ್ಲಿ ನಾವಿದ್ದೀವಿ. ಮುಂದಿನ ದಿನಗಳಲ್ಲಿ ಇಂಥ ಒಂದು ವಿಶ್ವವಿಖ್ಯಾತ ಇರ್ತಕ್ಕಂಥ ಎಲ್ಲೋದು ಕೂಡ ನಾನು ವೇಮಗಲ್ ಹೆಸರು ಹೇಳ್ತಕ್ಕಂಥದ್ದು ಏನು ಹೆಸರುವಾಸಿಯಾಗಿದೆ, ಬರೀ ಹೆಸರಿಂದ ಭೌಗೋಳಿಕವಾಗಿ ಹಿನ್ನೆಲೆ ಇರ್ತಕ್ಕಂಥ ಹೆಸರು ಹೇಳಬಾರ್ದು. ರಾಜಕೀಯವಾಗಿ ಅಭಿವೃದ್ಧಿಯಾಗಿ ವಿಶ್ವದಲ್ಲೇ ಹೆಸರಾಗೋ ರೀತಿಯಲ್ಲಿ ಏನು ಕೈಗಾರಿಕೆಗಳಿದ್ದಾವೆ ಅದಕ್ಕೆ ಒತ್ತುಕೊಂಡಂಥ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿ ಆಗುವಂಥ ನಿಟ್ಟಲ್ಲಿ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗಳು ನಾವೇನು ಆಯ್ಕೆ ಮಾಡಿದಿರುತ್ತೋ ಅದೇ ಮನಸ್ಸಲ್ಲಿ ಇಟ್ಕೊಂಡು ಅದೇ ಕಾಳಜಿಯಿಂದ ಗೆಲ್ಲಬೇಕು. ಗೆದ್ದಾದ್ಮೇಲೆ ಅಂಥದ್ದೇ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕು. ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾದರಿ ಒಂದು ಪಟ್ಟಣ ಪಂಚಾಯತಿಯಾಗಿ ಇಡೀ ಕರ್ನಾಟಕದಲ್ಲಿ ಮಾದರಿ ಆಗೋ ರೀತಿಯಲ್ಲಿ ನೀವೆಲ್ಲ ಕೆಲಸ ಮಾಡ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದಿರಿ. ಇದು ಕೆಲಸ ಮಾಡಬೇಕಂದ್ರೆ ನೀವು ಗೆಲ್ಲೊಂದು ಮಾನದಂಡ ಆಗಿ ಆ ಗೆಲ್ಲಕ್ಕೆ ಕಾಯ ವಾಚ ಮನಸ್ಸ ಎಲ್ಲ ವಿಭಾಗದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಾವುದಕ್ಕೂ ಹಿಂದೂ ಹೋಗಬಾರ್ದು. ಫೀಲ್ಡಲ್ಲಿ ಇಳಿದಿದ್ದೀವಿ, ಅದು ಯಾವ ಥರ ಎದುರು ಬಂದರೆ ಹೆಂಗೆ ಅಲೆ ಬಂದರೂ ಕೂಡ ಎದುರ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ, ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಯಾಕಂದರೆ ನೀವು ಇಲ್ಲಿ ಹುಟ್ಟಿ ಬೆಳೆದಿರುತ್ತವೆ, ನೀವು ಇಲ್ಲಿ ಹುಟ್ಟಿ ಬೆಳೆದಿರೋ ಸ್ಥಳೀಯರು, ನೀವು ನಿಮ್ಗೆ ಶಕ್ತಿ ಹೋದ್ರೆ ನಾಡಿ ಮಿಡ್ತಾ ಹೊಡ್ತೀವಿ. ಪ್ರತಿಯೊಂದು ನಿಮ್ಮ ವಾರ್ಡಲ್ಲಿ ಇರ್ತಕ್ಕಂಥ 1000 ಜನ, ಆ 1000 ಜನ ವೋಟರ್ ಸೇರಿದ್ದಾರೆ. 1000 ಜನ ಒಬ್ಬ ವ್ಯಕ್ತಿ ನಿಮ್ಗೆ ಅರಿವಿದೆ ಯಾವ ವ್ಯಕ್ತಿ ಎಲ್ಲಿದ್ದಾನೆ, ಅವ್ರು ಎಲ್ಲಿಂದ ಮದುವೆ ಆಗಿ ಬಂದಿದ್ದಾರೆ, ಆಕೆ ಯಾವ ಊರಿಂದ ಸೊಸೆಯಾಗಿ ಬಂದಾಳೆ, ಅವ್ರ ಅತ್ತೆ ಅವ್ರ ತಂದೆ ತಾಯಿಗೆ ಹೇಳ್ತಕ್ಕಂಥದ್ದು ಅದನ್ನೂ ಕೂಡ ಕೆಲಸ ಮಾಡಬೇಕು. ಒಟ್ಟಾರೆಯಲ್ಲಿ ಇವತ್ತು ದಿವಸ ಏನು ನಮ್ಮ ಕಚೇರಿ ಉದ್ಘಾಟನೆ ಆಗಿದೆ, ಪ್ರತಿನಿತ್ಯ ಇಲ್ಲಿ ಒಂದು ಸಣ್ಣ ಪುಟ್ಟದು, ಅದು BJP ಆಗಿರಲಿ, JDS ಆಗಲಿ, ಮೈತ್ರಿ ಆಗಲಿ, ಒಂದು ಚಿಕ್ಕದೊಂದು ಸಭೆ ಮಾಡೋದ್ರ ಮೂಲಕ ಏನು ಹಿಂದಿನ ದಿವಸ ಏನು ನಡೆದಿದೆ, ಏನಾಯಿತು ಅನ್ನೋದನ್ನು ಚರ್ಚೆ ಮಾಡಿ ಮುಂದೆ ಹೇಗೆ ಮಾಡಬೇಕು ಅನ್ನೋದನ್ನ ಕೆಲಸ ಮಾಡೋದಕ್ಕಾಗಬೇಕು. ಇದೆಲ್ಲ 4 ಗೋಡೆ ಮಧ್ಯದಲ್ಲಿ ಆಗಬೇಕು. ಕೆಲವೊಂದು ತಂತ್ರಗಾರಿಕೆಗಳು, ಕೆಲವೊಂದು ಚುನಾವಣೆ ಪ್ರಕ್ರಿಯೆಗಳು, ಹಾಗಾಗೋಂಥ ಕೆಲಸ ನೀವೆಲ್ಲರೂ ಮಾಡ್ತೀರಿ. ಮುಂದಿನಲ್ಲಿ ಈ ಪಟ್ಟಣ ಪಂಚಾಯತಿ ಏನು ಮೊದಲ ಚುನಾವಣೆ ಆಗ್ತಾಯಿದೆ, ಗೆದ್ದಂಥವ್ರಿಗೆ ಒಳ್ಳೆಯ ಅವಕಾಶ ಇದೆ. ನನಗೆ ಗೊತ್ತಿದೆ, ಶಾಸಕರಿಗಿಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಳ್ಳೆಯ ಅವಕಾಶ ಇದೆ ಮೊದಲ ಪಂಚಾಯತಿ. ಇವೆಲ್ಲ ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು. ಯಾರು ನಾನು ಕಾಂಗ್ರೆಸ್ ಮಾಡ್ತೀನಿ, ಅವ್ರು ಯಾರು JDS ಅವ್ರು ಕಾಂಗ್ರೆಸ್ ಮಾಡಿಕೊಡ್ತಾರೆ ಅಂತ BJP ಅವ್ರು ಹೇಳೋದು, BJP ಅವರು JDS ಅವ್ರು ಕಾಂಗ್ರೆಸ್ ಮಾಡ್ತಾರೆ ಅಂತ ಹೇಳೋದು, ದಯವಿಟ್ಟು ತಪ್ಪು ಕಲ್ಪನೆ ಕೇಳ್ಬಿಡಿ. ಕಮಿಟ್ಮೆಂಟ್, ಬದ್ಧತೆ ಇರ್ತಕ್ಕಂಥ ಕಾರ್ಯಕರ್ತರು, ಭದ್ರತೆ ಇರ್ತಕ್ಕಂಥ ಈ ಒಂದು ಕಾರ್ಯಕರ್ತರು ಇಲ್ಲಿ ಮುಖಂಡರು ಇರ್ತಕ್ಕಂಥವ್ರು. ಸಣ್ಣ ಪುಟ್ಟ ನಿಮ್ಗೆ ಅರಿವಿದ್ದೋ ಗೊತ್ತಿದ್ದೋ ಆ ಥರದ್ದು ಏನಾದರೂ ಇದ್ದರೆ ನಮ್ಮ ಗಮನಿಸ್ತಾರೆ. JDSಯಿಂದ ಈ ಥರದ್ದು ಆಗ್ತಾಯಿದೆ, JDSದಿಂದ ತೊಂದರೆ ಆಗ್ತಾಯಿದೆ BJP ಅನ್ನೋದಾದರೆ ನೇರವಾಗಿ ನನ್ನ ಹತ್ರ ಮಾತಾಡಿ. ಅಥವಾ ನಾವಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರಿದ್ದಾರೆ, ತಾಲೂಕು ಅಧ್ಯಕ್ಷರೇ, ಬಾಬುಮೋಹನ್ ಇದ್ದಾರೆ, ನಟರಾಜನ್ ಇದ್ದಾರೆ, ಎಲ್ಲರ ಹತ್ರ ನಾವು ಮಾತಾಡಿ. ಅದೇ ರೀತಿಯಲ್ಲಿ JDSನ BJPಗೆ ಆಗ್ತಾಯಿದೆ ಅನ್ನೋದಾದರೆ ನಾವು ಹೇಳಲಿಕ್ಕೆ ನಮ್ಮ ಮುಖಂಡರು BJP ಮುಖಂಡರೆಲ್ಲ ಇದ್ದಾರೆ, ಅವ್ರ ಜೊತೆ ಚರ್ಚೆ ಮಾಡ್ತೀವಿ. ಈ ಚರ್ಚೆಗಳು 4 ಗೋಡೆ 4 ಮಧ್ಯದಲ್ಲಿ ಇರಬೇಕೆ ಹೊರತಾಗಿ ಪಬ್ಲಿಕ್ಕಲ್ಲಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋಕೆ ಹೋಗ್ಬಿಡ್ತೇವೆ. ಇದು ಆಹಾರ ಆಗ್ತದೆ ಬೇರೆ ನಮ್ಮ ಕಾಂಗ್ರೆಸ್ ಅವರು. ಈ ನಿಟ್ಟಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಆದರೆ ಗೆಲುವು ನಮ್ಮದೇ. 17 ಕ್ಷೇತ್ರ ಗೆಲ್ಲೋದ್ರ ಮೂಲಕ ವೇಮಗಲ್ ಪಟ್ಟಣ ಪಂಚಾಯತಿ ಮೈತ್ರಿಕೂಟಕ್ಕೆ ಆಗ್ತದೆ, ಆಗಬೇಕು ಅನ್ನೋ ನಿಟ್ಟಲ್ಲಿ ನೀವೆಲ್ಲ ಹೋಗುವಂಥ ಕೆಲಸ ಮಾಡಿ. ಎಲ್ಲೂ ಕೂಡ ಬಂದಂಥ ಎಲ್ಲ ಮುಖಂಡರುಗಳು ಮತ್ತೊಮ್ಮೆ ಧನ್ಯವಾದಗಳು ಅಭಿನಯಿಸಿದ್ರೆ ಎಲ್ಲರೂ ಶುಭವಾಗಲಿ. ನೀವೆಲ್ಲೂ ಕೂಡ ಒಟ್ಟಾಗಿ ಕೆಲಸ ಮಾಡಿ, ಹಗಲು ರಾತ್ರಿ ಶ್ರಮ ವಹಿಸಿ ಗೆಲ್ಬರ್ತಕ್ಕಂಥ ನಿಟ್ಟಲ್ಲಿ ಕೆಲಸ ಮಾಡಿ ತರಿಸೋದನ್ನು ಹೇಳ್ತಾ